Hello everyone, All in One by Channel presents vegetable shaವಿಗೆ ಉಪ್ಪಿಟ್ಟು. ಮೊದಲನೇದಾಗಿ ನಮಗೆ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾದ ಪದಾರ್ಥಗಳು ಅರ್ಧ ಕೆ.ಜಿ ಆಗೋಷ್ಟು ಶಾವಿಗೆ ತೊಗೊಳ್ಳಿ. ಮತ್ತು ಈ ಕಡೆ ಒಂದು ಪ್ಯಾನ್ಗೆ ನಾವು ಏನು ಬೋಲಲ್ಲಿ ಅರ್ಧ ಕೆ.ಜಿ ಅಷ್ಟು ತೊಗೊಂಡಿದ್ವಲ್ಲ ಆ ಶಾವಿಗೆಯಲ್ಲಿ 3ರಷ್ಟು ನೀರು ಹಾಕ್ಕೋಬೇಕು. ಅಂದರೆ 3 ಬೋಲ್ ಅದರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು 1/4 ಟೀ ಸ್ಪೂನ್ ಒಂದು ಚಿಟಿಕೆ ಅರಿಶಿಣ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅದು ನೀರು ಕುದಿಬೇಕು. ಆಮೇಲೆ ಶಾವಿಗೆನ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಅಷ್ಟೇ ಸ್ವಲ್ಪ ಬೇಯಬೇಕಷ್ಟೇ ಅದು. ಆಮೇಲೆ ಸೋಸ್ಕೊಬಿಡಿ. ಸೋಸ್ಕೊಂಡು ತಣ್ಣೀರು ಹಾಕ್ಕೋಬೇಕು ಅದ್ರ ಮೇಲ್ಗಡೆ. ತಕ್ಷಣವೇ ತಣ್ಣೀರು ಹಾಕ್ಕೋಬೇಕು, ಇಲ್ಲ ಮೆತ್ಕೊಳ್ಳುತ್ತೆ. ಅದು ಯಾವಾಗ ಸೋಸ್ತೀರೋ ಆವಾಗಲೇ ತಣ್ಣೀರು ಹಾಕ್ಕೊಬಿಡ್ಬೇಕು. ಆ ತಣ್ಣೀರು ಅಥವಾ ಐಸ್ ಕ್ಯೂಬ್ ನೀರು ಅಂತ ಹಾಕಿದ್ರೂ ಓಕೆ. ಆ ಥರ ಹಾಕ್ಬಿಟ್ಟು ಆವಾಗ ಬಿಟ್ಕೊಳ್ಳುತ್ತದು. ಮತ್ತು ಈ ಕಡೆ ಒಂದು ಪ್ಯಾನ್ಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, 10-15 ಎಲೆ ಕರಿಬೇವಿನ ಸೊಪ್ಪು ಹಾಕಿ ಮತ್ತು 3 ಮೀಡಿಯಮ್ ಸೈಜ್ ಈರುಳ್ಳಿ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡಿರಬೇಕು. ಮತ್ತು 6 ಮೆಣಸಿನ್ಕಾಯಿನ ಮಧ್ಯ ಸೀಳಿರಬೇಕು. ಮತ್ತು ಕ್ಯಾಪ್ಸಿಕಮ್ 1ರಲ್ಲಿ ಅರ್ಧ ಹಾಕ್ಕೊಂಡ್ರೆ ಸಾಕು. ಕ್ಯಾಪ್ಸಿಕಮ್ ಬೇಕಾದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಟೊಮೆಟೊ 2 ಮೀಡಿಯಮ್ ಸೈಜ್ದು, ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಮಿಕ್ಸ್ ವೆಜಿಟೇಬಲ್ಸ್ ಮೀನ್ಸ್ ಕ್ಯಾರೆಟ್ ಮತ್ತು ಬಟಾಣಿ, ಹುಳ್ಳಿಕಾಯಿ, ಗೆಡ್ಡೆಕೋಸು, ಅದನ್ನು ಮತ್ತು ನೀವು ಬೇಕಾದ್ರೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ಕೋಬೋದು. ಆಲೂಗೆಡ್ಡೆ ಇಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅಳತೆಗೆ ತಕ್ಕಷ್ಟು ನಿಮ್ಗೆ ವೆಜಿಟೇಬಲ್ ಜಾಸ್ತಿ ತಿಂತೀರ ಅನ್ನೋದಾದರೆ ಹಾಕ್ಬೋದು. ಚೆನ್ನಾಗಿರುತ್ತೆ ಆ ಶಾವಿಗೆ ಉಪ್ಪಿಟ್ಟಿಗೆ ಹಾಕಿದ್ರೆ ಮ್ಯಾಗಿ ಥರ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಕಾರಿಗಳನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಳ್ಳಿ. 1/4 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಮತ್ತು ಗರಂ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಮತ್ತು ಮ್ಯಾಗಿ ಮಸಾಲ ಇದ್ದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಮ್ಯಾಗಿ ಮಸಾಲ ಇದ್ದರೆ 1 ಟೇಬಲ್ ಸ್ಪೂನ್ ಅದನ್ನು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಮ್ಯಾಗಿ ಮಸಾಲ ಹಾಕಿದ್ವಿ. ಇಲ್ಲ ಅಂದರೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಗೂ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಒಂದು 10 ಮಿನಿಟ್ಸ್ ಬೇಯಿಸ್ಕೋಬೇಕು. ನೋಡಿ ಈ ಥರ ಅದು ಬೆಂದಿರಬೇಕು. ಒಂದು 10 ಮಿನಿಟ್ಸ್ ಅಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೊಂಡಿರಿ, ಇಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮೇಲುಗಡೆ, ಮತ್ತು ಅರ್ಧ ಹೋಳಾಗುವಷ್ಟು ನಿಂಬೆ ರಸ ತೊಗೊಳ್ಳಿ. ಮತ್ತು ನಾವು ಆವಾಗಲೇ ಏನು ಸೋಸಿ ಇಟ್ಕೊಂಡಿದ್ವಿ ಅಲ್ವಾ ಫ್ರೆಂಡ್ಸ್, ಶಾವಿಗೆ ಅದನ್ನು ಇದ್ರೊಳಗಡೆ ಹಾಕಿ ನೀಟಾಗಿ ನೋಡಿ ಈ ಥರ ಉದುರಾಗಿರ್ಬೇಕು. ಅದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಿರಬೇಕದು. ನೋಡಿ ಇಲ್ಲಿ ರೆಡಿ ಆಯಿತು ನಮ್ಮ ಶಾವಿಗೆ ಉಪ್ಪಿಟ್ಟು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ನಮ್ಮ 9ನೇ ಎಪಿಸೋಡ್ ಆಗಿರೋದ್ರಿಂದ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್ ಬಾಯ್.